ಇವತ್ತು ನೀವು ನೋಡ್ತಾ ಇರ್ಬೋದು ಗಜಪಡೆಗಳ ಎರಡನೇ ಬ್ಯಾಚು ಎಲ್ಲ ಮೈಸೂರಿಗೆ ಬಂದಿದೆ. ಎರಡನೇ ಬ್ಯಾಚಲ್ಲಿ ಬಂದಿರೋಂಥ ಆನೆಗಳಾದ ಸುಗ್ರೀವ, ಗೋಪಿ, ಹೇಮಾವತಿ, ರೂಪ ಮತ್ತು ಎಲ್ಲರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆನೆ ಅಂತ ಶ್ರೀಕಂಠದತ್ತ ಸಹ ಬಂದಿದೆ. ಅದರದೆಲ್ಲ ವೆಯ್ಟ್ ಚೆಕ್ನ ಇವತ್ತು ಮಾಡ್ತಾರೆ. ಯಾವ್ಯಾವ ಆನೆ ಎಷ್ಟೆಷ್ಟು KG ಇದೆ ಇವತ್ತು ನೋಡೋಣ. नंतर होणार काही येत ना श्रीकंठ पक्का श्रीकंठ इथे करू श्रीकंठ पक्का श्रीकंठ गोपी ಆಶೀರ್ವಾದ ಮಾಡ್ತಾರ ಸೈಡ್ ನಿಂತ್ಕೊಳ್ಳಿ ಮೇಡಮ್. ಇವತ್ತು ನೀವು ನೋಡ್ತಾ ಇರ್ಬೋದು ಸಾಯಿರಾಮ್ ಅಂಡ್ ಕೋ ಹತ್ರ ಎಲ್ಲ ವೆಯ್ಟ್ ಚೆಕ್ಕಿಂಗಿಗೆ ಸೆಕೆಂಡ್ ಬ್ಯಾಚ್ ಆನೆಗಳು ಬರ್ತಾ ಇರೋದ್ರಿಂದ ಆಲ್ರೆಡಿ ಎಲ್ಲ ಅಸೆಂಬಲ್ ಆಗಿಬಿಟ್ಟಿದ್ದಾರೆ. ಮೀಡಿಯಾದವರೆಲ್ಲ ಆಲ್ರೆಡಿ ಇದ್ದಾರೆ. ಇನ್ನೇನು ಆನೆಗಳು ಬರ್ತವೆ. ಆನೆಗಳು 5 ಆನೆಗಳಿಗೂ ವೆಯ್ಟ್ ಚೆಕ್ ಇವತ್ತು ಮಾಡ್ತಾರೆ. ಯಾವ್ಯಾವ ಆನೆ ಎಷ್ಟು KG ತೂಕ ಬರುತ್ತೆ ಅಂತ ನಾವು ಇವಾಗ ನೋಡೋಣ. ತೂಕ ಹೆಚ್ಚು ಯಾರು ಬರ್ತಾರೆ? ಶ್ರೀಕಂಠ ಬರ್ತಾರ, ಸುಗ್ರೀವ ಬರ್ತಾರ, ನಮ್ಮ ಗೋಪಿ ಬರ್ತಾರಂತ ನೋಡ್ತಾ ಇರ್ಬೋದು. ನಮ್ಮ ಹೇಮಾವತಿ ಆನೆ ಬರ್ತಾ ಇದೆ ಫಸ್ಟ್ಗೆ. ಹಾಗೆ ಇಲ್ಲಿ ಶ್ರೀಕಂಠ ಬರ್ತಾ ಇದೆ ನೋಡಿ, ನೋಡ್ತಾ ಇರ್ಬೋದು. ಏನು ಲಕ್ಷಣ ಅಂತ ನೋಡ್ತಾ ಇರ್ಬೋದು. ಆ ಕಡೆ ಅವ್ರು ಮಾತ್ರ ಅಲ್ಲಿ ಸೈಡಲ್ಲಿ ಎಲ್ಲದಕ್ಕೂ ಚೆಕ್ ಮಾಡ್ತಾರೆ. ಸೈಡ್ ಬನ್ನಿ. ಇಲ್ಲಿ ನೋಡಿ, ಇದು ಇದೆ. ಇದಕ್ಕೆ ನಾನು ಹೇಳುವಲ್ಲಿ ಹೇಮಾವತಿ ಆನೆ 2440 KG ತೂಕ ಇದೆ. ಹೇಮಾವತಿಯಿಂದ ನಮ್ಮ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇವತ್ತು ತೂಕ ಜಾಸ್ತಿ ಬರ್ತಾನೆ ಅಂತ ಎಲ್ಲರೂ ಇದ್ರ ಮೇಲೆ ಎಕ್ಸ್ಪೆಕ್ಟ್ ಇಟ್ಟಿದ್ದಾರೆ. ನಮ್ಮ ಶ್ರೀಕಂಠದತ್ತ ಆನೆ ಇದ್ದಾನೆ. 5540 KG ತೂಕ ಬಂದಿದ್ದಾನೆ ಇವತ್ತು ಶ್ರೀಕಂಠದತ್ತ. ಅವನಲ್ಲಿ ಎದುರ್ಕೊಂಬಿಟ್ಟ ಅಲ್ಲಿ ಅದಕ್ಕೆ ಎತ್ತಲ್ಲ. ಇದೇ ನೋಡಿ ನಮ್ಮ ಸುಗ್ರೀವ ಆನೆ. ಈ ಬಾರಿ ವೇಟ್ ಚೆಕ್ಕಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಬಂದಿದ್ದು 5545 KG ಬಂದಿದೆ. ಸುಗ್ರೀವ ಆನೆ, ದುಬಾರಿ ಕಂಪ್ನ ಸುಗ್ರೀವ ಆನೆನೇ ಈ ಬ್ಯಾಚಲ್ಲಿರುವಂಥ ಆನೆಗಳಲ್ಲಿ ಹೈಯೆಸ್ಟ್ ತೂಕ ಬಂದಿದ್ದಾನೆ ನಮ್ಮ ಸುಗ್ರೀವ ಆನೆ. ನಮ್ಮ ರೂಪ ಆನೆ 3320 KG ತೂಕ ಬಂದಿದೆ. ಗೋಪಿ ಗೋಪಿ ಮತ್ತೊಂದು ದುಬಾರಿ ಕೆಂಪ್ರ ನಮ್ಮ ಗೋಪಿ ಆನೆ 4990 KG ತೂಕ ಬಂದಿದೆ. ಭಾಳ ಚೆನ್ನಾಗಿದೆ.